ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಖಂಡಿಸಿ ಪ್ರತಿಭಟನೆ. ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಆಕ್ರೋಶ. ದೆಹಲಿಯ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಳಗಾವಿಯಲ್ಲಿಯೂ ಬೆಂಬಲ. ರಾಣಿ ಚೆನ್ನಮ್ಮ ಕಾಂಗ್ರೆಸ್ ಮುಖಂಡ ಅಮಾನ್ ಶೇಟ್ ನೇತೃತ್ವದಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರಿಂದ ಆಕ್ರೋಶ. ನೀಟ್ ಅಕ್ರಮದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯದ ಆರೋಪ. ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ನೀಡುವಂತೆ ಆಗ್ರಹ. ಮೃತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ ನೀಡಲು ಒತ್ತಾಯ. ನೀಟ್ ಅಕ್ರಮದ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸಲು ಆಗ್ರಹ. ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟನೆ ನೀಡುವಂತೆ ಒತ್ತಾಯ. ಅಕ್ರಮದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ. ಕೌಸಾ ನದಿ, ಫ್ರೀಡಂ 19 ನ್ಯೂಸ್ ಬ್ಯಾಂಕ್. माफी मांगो मोदी जी माफी मांगो मोदी जी माफी मांगो इस्तीफा दो हम तुम्हारे साथ हैं इस्तीफा दो हम तुम्हारे साथ हैं बच्चों का इस्तीफा दो हम तुम्हारे साथ हैं जिंदाबाद 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 माफी मांगो माफी मांगो माफी मांगो माफी मांगो मोदी जी माफी मांगो माफी मांगो माफी मांगो मोदी जी माफी मांगो इंकलाब जिंदाबाद 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 सोनम वांचू आगे बढ़ो हम तुम्हारे साथ हैं जिंदाबाद 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 पुलिस को आगे करता है पुलिस को आगे करता है पुलिस को आगे करता है जिंदाबाद जिंदाबाद
ನೋಡುವ ಮೇಲಿದೆ ಅದು. ನಾವು ಹೆಂಗ್ ನೋಡ್ತೀರಿ ಅದ್ ತಮ್ಮ ಕ್ಯಾರೆಕ್ಟರ್ ಹೇಳ್ತಾ ಇದೆ. ನಾವು ಸ್ಟೂಡೆಂಟ್ ಪ್ರೊಟೆಸ್ಟರ್ ಇಲ್ಲಿದ್ದಾರೆ, ನಾ ಆ ಪ್ರೊಟೆಸ್ಟ್ ಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ನನಗೆ ಯಾಕಂದ್ರೆ ಇವ್ರು ಎಲ್ಲಾರು 15-16 ಇಯರ್ಸ್ ಆಗದಾರಲ್ಲ, ಅವ್ರಿಗೆ ವೋಟ್ ಮಾಡಕ್ ಬರಂಗಿಲ್ಲ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅವರಿಗೆ. 3 ವರ್ಷ ಮೇಲೆ ಇವರ ಬಂದ್ ತಮಗೆ ವೋಟ್ ಮಾಡ್ತಾರು, ಇವರ ಬಂದೆ ನಮಗೆ ತೆಗಿತಾರಲ್ಲ ನಿಮ್ದು ಅಧಿಕಾರದಿಂದ. ಇದನ್ನ ಕೇಳ್ಕೋರಿಕಲ್ಲ, ಏನ್ ಹೇಳುದಿಲ್ರಿ. ಯೂತ್ ಹಿಡಾಕಿದೀವಿ, 4-5 ಡಿಮಾಂಡ್ಸ್ ಅದಾವ. ರೆಸಿಗ್ನೇಷನ್ ಬೇಕು, ಅಕೌಂಟಬಿಲಿಟಿ ಬೇಕು, NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಗೆ ಸ್ಟ್ರಾಂಗ್ ಮಾಡಬೇಕು, ಮತ್ತು ಯಾರ್ ಕಾಂಪನ್ಸೇಷನ್ ಫ್ಯಾಮಿಲೀಸ್ ಯಾರ್ಯಾರ ಸ್ಟೂಡೆಂಟ್ಸ್ ಸುಸೈಡ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಪೈಲ ಅಪಾಲಜಿ ಬೇಕು ಪ್ರಧಾನ ಮಂತ್ರಿಯಿಂದ, ಮತ್ ಕಾಂಪನ್ಸೇಷನ್ ಬೇಕು. ಈ 5 ಡಿಮಾಂಡ್ಸ್ ಅದಾವ, ವೆರಿ ಬೇಸಿಕ್ ಡಿಮಾಂಡ್ಸ್. ಫಸ್ಟ್ ಡಿಮಾಂಡ್ ರೆಸಿಗ್ನೇಷನ್ ಮತ್ತು ರಾಜೀನಾಮೆ. ಅವ್ರು ನನಗಿಲ್ಲ, ಸ್ಟೂಡೆಂಟ್ಸ್ ಕೇಳ್ರಿ ಏನ್ ಹೇಳ್ತಾ ಇದಾರ ಅವ್ರಿಗೆ ಕೇಳ್ರಿ. ಅದ್ ಪ್ರತಿಭಟನೆಗೆ ನಾವು ಹೋಗುವ ಸಾಧ್ಯ ಇಲ್ಲ. ಅದಕ್ಕೆ ಹಮಾರಿ ಜೋ ಆವಾಜ್ ಹೈ, ನಮ್ ಧ್ವನಿ ಇಲ್ಲಿಂದ ಅಲ್ಲಿ ಕಳ್ತಾ ಇದಾರೆ ನಾವು. ಏನ್ರಿ, ಈಗ 5 ಡಿಮಾಂಡ್ಸ್ ಅದಾವ್, 5 ಡಿಮಾಂಡ್ಸ್ ಫುಲ್ಫಿಲ್ ಆಗ್ಬೇಕು, ಅದ ಆಸೆ ಇದೆ ನಮ್ದು. ಅವ್ರಿಗೆ ಕೇಳ್ರಿ ಪ್ಲೀಸ್. ಮೇನ್ ನೀಟ್ ಪೇಪರ್ ಲೀಕ್ ಸಂಬಂಧ ಪ್ರೊಟೆಸ್ಟ್ ಮಾಡತ್ತೇವ್ರಿ ಇಲ್ಲಿ. ಮೇನ್ ಇವತ್ತು ನೋಡಿದಿರ್ಬೋದು ಎಲ್ಲ ಮೇನ್ ನ್ಯೂಸ್ ಯಾವ ಕವರ್ ಮಾಡತ್ತಿಲ್ಲ. ಎಷ್ಟೊಂದು ಹುಡುಗರ ಅವರ ಇಲ್ಲಿ ಬಂದ ನೀಟ್ ಪೇಪರ್ ಲೀಕ್ ಆಗಿದ್ದ ಸಂಬಂಧ 34 ಹುಡುಗರ ಸುಸೈಡ್ ಮಾಡ್ಕೊಂಡಾರ. ಅದ್ರ ಬಗ್ಗೆ ಯಾರು ಏನು ಕಾಳಜಿ ತಗೊಳತ್ತಿಲ್ಲ, ಅದ್ರ ಬಗ್ಗೆ ಎಲ್ಲೂ ಏನು ಪ್ರೊಟೆಸ್ಟ್ ಆಗತ್ತಿಲ್ಲ. ಅದ್ರ ಸಂಬಂಧ ನಾವು ಎಲ್ಲರೂ ಇವತ್ತು ಬೆಳಗಾವಿ ಸಿಟಿನ್ಯಾಗ ಒಂದ್ ಪ್ರೊಟೆಸ್ಟ್ ಮಾಡತ್ತೇವ. ಈ ಪ್ರೊಟೆಸ್ಟ್ ಎಲ್ಲರೂ ಬಂದು ಎಲ್ಲಾ ಹುಡುಗರು ಯುವಕರಿಗೆ ಬೆಂಬಲ ಕೊಟ್ಟ ನಮಗೊಂದ್ ಇದನ್ ಮಾಡಿ. ಮೇನ್ ನಾವ್ ಕೇಳೋದು ಏನಂದ್ರ ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈಗ್ನೇಷನ್ ಮಾಡ್ಬೇಕು. ಪೇಪರ್ ಲೀಕ್ ಯಾರ್ಯಾರು ಅದಾರ ಅವ್ರೆಲ್ಲಾ ನಮಗ್ ಬಂದ ಉತ್ತರ ಕೊಡ್ಬೇಕ. ಏನಾಗೈತಿ ಇಲ್ಲಿ, ಹೆಂಗಾಗತೈತಿ ನೀಟ್ ಪೇಪರ್ ಲೀಕ್ ಸಂಬಂಧ ಇಷ್ಟೊಂದು ಹುಡುಗರ ಅವ್ರೆಲ್ಲ ಜೀವನ ನಾಶ ಆಗತೈತಿ. ಅದ್ರ ಸಂಬಂಧ ಹುಡುಗರ ಅವ್ರ ಮುಂದಿನ ಭವಿಷ್ಯ ಹುಡುಗರ ಏನು ಕೈಯ ಸಿಗತ್ತಿಲ್ಲ. ಮೇನ್ ನಾವ್ ಕೇಳೋದು ಮೇನ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡ್ಬೇಕು. ಅದ್ರ ಹಿಂದಿದ್ದವ್ರ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಅದ್ರ ಹಿಂದಿದ್ದವ್ರ ಮೇನ್ ಅಂದ್ರ ನರೇಂದ್ರ ಮೋದಿ ಅವ್ರ ರೆಸಲ್ಯೂಷನ್ ಹೇಳದೈತಿ ನಮ್ಗೆ ಮೇನ್. ಅದ್ರ ಸಂಬಂಧ ನಾವ್ ಬಂದ್ ಪ್ರೊಟೆಸ್ಟ್ ಮಾಡ್ತೀವಿ. ಈಗ ಏನ್ ಬೇಡಿಕೆ ಕೊನೆದಾಗ ನಾವ್ ಏನಿಲ್ಲ, ಮೇನ್ ನಾವು ನೀಟ್ ಪೇಪರ್ ಲೀಕ್ ಆಗಿ ಸಂಬಂಧ ಮೇನ್ ಮುದ್ದ ತಗೊಂಡ್ ಅದರಿಂದ ಹಿಂದಿದ್ದ ಮೇನ್ ಧರ್ಮೇಂದ್ರ ಪ್ರಧಾನ್ ಅವ್ರ ರೆಸಿಗ್ನೇಷನ್ ಅದ್ರ ಸಂಬಂಧ ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ ನಿಂತಿದ್ವಿ. ಮತ್ತೆ ಈಗ 2-3 ದಿವಸ ಆಯ್ತು ನೋಡ್ತಿರ್ಬೇಕ. ಜುಲೈ 20-20ನೇ ತಾರೀಕು ತಲ್ಲಿನ ಏನಾಯ್ತು ಹುಡುಗರು ಬರೀ ಪ್ರೊಟೆಸ್ಟ್ ಮಾಡಿ ಸಂಬಂಧ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಅದ್ರ ಮಾಡಿ ನಾವು ಖಂಡನೆ ಮಾಡತ್ತೇವೆ ಇಲ್ಲಿ. ಮತ್ತೆ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಸಂಬಂಧ ಬಂದಿಲ್ಲಿ ಮೇನ್ ಇವತ್ತು ಪ್ರೊಟೆಸ್ಟ್ ಮಾಡೋದು ಅದ್ರ ಸಂಬಂಧ. ಯಾಕೆ ತಪ್ಪು ಮಾಡಿದಾರ ಅವ್ರಿಗೆ ಶಿಕ್ಷೆ ತನಿಖೆ ನಡೆಸಿದಾರ, ತನಿಖೆ ಒಳಗೆ ಜೈಲಿಗೂ ಕಳಿಸಿದಾರ. ಇದು ಬರೇ ತನಿಖೆ ಆಗತೈತಿ. ತನಿಖೆ ಹೆಂಗ್ ಆಗತೈತಿ ಅದು ಮೇನ್ ವೈಟ್ ಅಂಡ್ ಬ್ಲಾಕ್ ಆಗ್ಬೇಕು ಇಲ್ಲಿ. ಅದ್ ತನಿಖೆ ಆಗತೈತಿ ಅನ್ನತಾರ. ಎಲ್ಲ ತನಿಖೆ ಆಗತೈತಿ ಅಂದ್ರ ಮೇನ್ ನಾವ್ ಕೇಳೋದಂದ್ರ ಒಂದ್ ಧರ್ಮೇಂದ್ರ ಪ್ರಧಾನ್ ಅವ್ರ ರೆಸಿಗ್ನೇಷನ್ ಕೇಳೋದ್ ನಾವ್ ಇಲ್ಲಿ ಮೇನ್ ಹೇಳ್ಬೇಕಂದ್ರ ಅವ್ರಿಗೆ. ಸರ್ ಪ್ರವೀಣ್ ಅಂತೇಳಿ ಬೆಳಗಾವಿ ರಾವಾಸ. ಭಾರತ್, ನಾನು ಅಥರ್ವ ದೀಪಕ್ ಪುಣ್ಯ ಗಣೇಶ್ಪುರದಿಂದ ಬಂದಿದ್ದೀನಿ. ನಾನು ಬೆಳಗಾವಿ ಗ್ರಾಹಕ. ಇವತ್ತು ನಮ್ಮ ಚನ್ನಮ್ಮ ಸರ್ಕಲ್ ನಲ್ಲಿ UG ನೀಟ್ 2026 ಪೇಪರ್ ನಡೆದಿತ್ತು. ನಿಮ್ ಎಲ್ಲರಿಗೂ ಗುರ್ತಿದೆ. ಲೀಕ್ ಆಗಿದ ಬಗ್ಗೆ ವಿಷಯನೂ ನಿಮ್ಗೆ ಎಲ್ಲರಿಗೂ ಗುರ್ತಿರ್ಬೇಕು. ಅದ್ರಲ್ಲಿ ಈ ಪ್ರೊಟೆಸ್ಟ್ ಏನಕ್ಕೆ ಇದೆ ಅಂದ್ರೆ, ನಮ್ಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಬದಲಾವಣೆ ನೋಡ್ಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ಏನು ಕೇರ್ಲೆಸ್ನೆಸ್ ಅದ್ರಗೋಸ್ಕರನೇ ಹಲವಾರು ಒಂದ್ 20ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ನಮ್ ದೇಶದಲ್ಲಿ ಸುಸೈಡ್ಗೆ ಬಲಿ ಕೊಟ್ಟಿದ್ದಾರೆ. ಅದ್ರಲ್ಲಿ 600ಕ್ಕಿಂತ ಹೆಚ್ಚು ಎಲ್ಲಾರ್ದು ಸ್ಕೋರ್ ಇತ್ತು. ಯಾರು ಕೂಡ ಲೂಸು ಅಥವಾ ಯಾರು ಕೂಡ ಆವರೇಜ್ ಸ್ಟೂಡೆಂಟ್ ಇರ್ಲಿಲ್ಲ. ದೇ ಆಲ್ ವೇರ್ ಟಾಪರ್ಸ್, ಎಲ್ಲಾನೇ ಟಾಪರ್ಸ್ ಇದ್ರು.
ಅವರೆಲ್ಲಾನೇ ಏಮ್ಸ್ ಅಂತ ದೊಡ್ಡ ದೊಡ್ಡ ಕಾಲೇಜ್ ಅಲ್ಲಿ ಹೋಗಿ ತುಂಬಾ ಸಾಧನೆಯನ್ನು ಮಾಡಿ ಮುಂದೋಗಿ ನಮ್ಮ ಭವಿಷ್ಯನಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ ಆಗಿ ನಮ್ಮ ದೇಶಕ್ಕೆ ಮುಂದ್ ಮಾಡೋರಿದ್ರು. ಆದ್ರೆ ಆ ಆಸೆ ಅವರು ತಮ್ಮ ಜೊತೆ ಮೇಲೆ ತಗೊಂಡು ಹೋಗ್ಬಿಟ್ರು. ಬಿಕಾಸ್ ಆಫ್ ಅವರ್ ಗವರ್ಮೆಂಟ್ ಎಲ್ಲ ಹತ್ರ ಕರಪ್ಷನ್ ನಡೀತಿದೆ. ಕರಪ್ಷನ್ ಮತ್ತೆ ಪೇಪರ್ ಹೇಗ್ ಲೀಕ್ ಆಯ್ತು, ಏನಾಗಿದೆ, ಯಾರದ್ರಿಂದು ಮಾಸ್ಟರ್ ಮೈಂಡ್, ಯಾರಿಗೆ ಎಷ್ಟೋ ಲಕ್ಷ ಬಂದಿದೆ ಅದ್ ಮಾಡ್ಲಿಕ್ಕೆ ಎಲ್ಲಾನೇ ತಾವೆಲ್ಲರಿಗೂ ಗುರ್ತು. ನೀವು ಗೂಗಲ್ ಮಾಡಿದ್ರೆ ಗೂಗಲ್ ನಿಮ್ಗೆ ಎಲ್ಲಾನೇ ತೋರ್ಸುತ್ತೆ. ಅದ್ರಲ್ಲಿ ಈಗ ಪೇರೆಂಟ್ಸ್ ಎಸ್ಪೆಷಲಿ ರೈತರಿಗೆ ಜಾಸ್ತಿ ಪೆಟ್ಟು ಕೊಟ್ಟಿದ್ರು. ಯಾಕಂದ್ರೆ ರೈತರು ನಿಮ್ ಗುರ್ತು ಹೇಗ ಅವ್ರ ಜೀವನ ಇರತ್ತಂತೆ. ಅವರು ತಮ್ಮ ಬಂಗಾರ, ತಮ್ಮ ಏನು ದುಡ್ಡು ಇರತ್ತೆ ಅದೆಲ್ಲ ಇಟ್ಬಿಟ್ಟು ಎಷ್ಟೋ ಹತ್ರ ಸಾಲ ಮಾಡ್ಬಿಟ್ಟು ತಮ್ಮ ಮಕ್ಕಳನ್ನ ಎಲ್ಲ ಎಜುಕೇಶನ್ ಅಂತ ದೊಡ್ಡ ದೊಡ್ಡ ಕಾಲೇಜ್ ಎಲ್ಲ ಹಾಕ್ತಾರೆ. ಕಾಲೇಜ್ ನವ್ರದ್ದು ಏನ್ ತಪ್ಪಿಲ್ಲ, ಕೋಚಿಂಗ್ ಎಲ್ಲ ಸಿಗತ್ತೆ. ಮತ್ತೆ ರೈತರ ಮಕ್ಕಳೇ ಹುಷಾರು. ನಾನ್ ಹೇಳುದಷ್ಟು ರೈತರ ಮಕ್ಕಳೇ ಹುಷಾರಿರ್ತಾರೆ. ರೈತರ ಮಕ್ಕಳು ಹುಷಾರಿರೋದು ಅವರೇ ಏನು ನಮ್ ದೇಶದ ಹೆಸರು ಮುಂದ್ ತರ್ತಾರೆ. ಫಾರ್ಮರ್ಸ್ ಆರ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಅದ್ ನಿಜಾನೇ, ಯಾರು ಹೇಳ್ತಿರೋದು. ಈಗ ನೀಟ್ ಪರೀಕ್ಷೆಯಲ್ಲಿ ತಾವು ಭಾಗವಹಿಸಿದ್ರ? ನೀಟ್ ಪರೀಕ್ಷೆ ನಾನ್ ಭಾಗವಹಿಸಿದ್ದೆ. ನೀಟ್ ಎಕ್ಸಾಮ್, ಒಂದನೇ ನೀಟ್ ಎಕ್ಸಾಮ್ ಅಲ್ಲಿ ನಮ್ಗೆ ನಿಯರ್ ಅಬೌಟ್ 550 ಬಂದಿತ್ತು ನನ್ ಸ್ಕೋರ್. ಅದಾದ್ಮೇಲೆ 490 ಆಗ್ಬಿಡ್ತು. ಈಗ ಸೆಕೆಂಡ್ ನೀಟ್ ಅಲ್ಲಿ 490 ಆಯ್ತು. ಸೊ ಈಗ ನೀಟ್ ಎಕ್ಸಾಮ್ ಹೇಗಿರುತ್ತೆ, ರ್ಯಾಂಕಿಂಗ್ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಈಗ ನೀವು 1, 2 to 3 ಒಂದ್ ಸಿಂಗಲ್ ಮಾರ್ಕ್ ನೀವು ಹಿಂದ್ ಹೋಗ್ಬಿಟ್ರೆ ನಿಮ್ ರ್ಯಾಂಕಿಂಗ್ ಅಷ್ಟು 1000 ಹಿಂದ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಮಗೂ ತುಂಬಾ ನೋವು ಆಗಿದೆ, ತುಂಬಾ ಮೋಸ ಆಗಿದೆ. ಅಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ದಿಸ್ ಪ್ರೊಟೆಸ್ಟ್ ಅಂಟಿಲ್ ಹಿಯರ್. ಭಾರತ ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡ್ಬೇಕು. ನಾವು ಯಾವ ಪಾರ್ಟಿಗೂ ಸಪೋರ್ಟ್ ಮಾಡತ್ತಿಲ್ಲ. ನಾವು ನಮ್ ದೇಶಕ್ಕೆ ಮಾತ್ರ ಸಪೋರ್ಟ್ ಮಾಡುದು. ಧನ್ಯವಾದಗಳು. ನಮ್ಮ ಹೆಸರು? ನನ್ನ ಹೆಸರು ಅಥರ್ವ ದೀಪಕ್ ಪುಣ್ಯದ್ ಅಂತ, ಇರುವುದು ಗಣೇಶ್ಪುರ್. ಧನ್ಯವಾದಗಳು. ನಮಸ್ತೆ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದ.